ನಾ ಈಗಷ್ಟು ಸೈಕಲಿಂಗ್ ಮಾಡಿ ಬಂದೆ ಆಲ್ಮೋಸ್ಟ್ 1 ಅವರ್ ನಿಯರ್ಲಿ 8 ಕಿಲೋಮೀಟ್ರ್ ಹಂಗೆ ಆಗ್ತೈತೆ ಅನ್ಕೋತೀನಿ. ಕಿಲೋಮೀಟ್ರ್ ಅಷ್ಟು ಗೊತ್ತಿಲ್ಲ. ಇವತ್ತು ಸ್ಮಾರ್ಟ್ ವಾಚ್ ಹಾಕೊಂಡು ಹೋಗಿದ್ದೆ. ಎಷ್ಟೈತಿ ನೋಡ್ರಿ, 614 ಕ್ಯಾಲರಿ ಬರ್ನ್ ಆಗೈತಿ. ಸೂಪರ್ ಅಂದರೆ ಸೂಪರ್ ಐತಿ. ನಾ ಏನೋ ಐಸ್ ಕ್ಯೂಬ್ ಅದು ಹಾಕಿಲ್ಲ, ನನಗೆ ಒಂದು ಸ್ವಲ್ಪ ಕೋಲ್ಡ್ ಅಷ್ಟು ಇಷ್ಟ ಆಗಂಗಿಲ್ಲ. ನೀವು ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ಇದು ಮಾಡಿರಿ. ಬಟ್ ನ್ಯಾಚುರಲ್ ಆಗಿರೋದು ಕುಡಿ ಚಲೋ ಅನಿಸ್ತೈತೆ. ಮತ್ತು ನೀರು ಹಾಕೋದು ಬೇಕಾಗಿಲ್ಲ. ಸೂಪರ್ ಅಂದರೆ ಸೂಪರ್ ಐತಿ. ಲೈಕ್ ನನಗಂತೂ ಭಾಳ ಲೈಕ್ ಆಯಿತು. ನೀವು ಟ್ರೈ ಮಾಡಿರಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫಂಕ್ಷನ್ ಹಾಂ ಸೂಪರ್ ಅಕ್ಕನೂ ಚೆನ್ನಾಗಿದೆ. ಇದು ಒಂದಿಷ್ಟ ಒಂದು ಸಣ್ಣ ಕಪ್ಪಷ್ಟು ರೈಸ್ ಐತಿ. ಇದಕ್ಕೆ ನಾನು ಫಸ್ಟಿಗೆ ಒಂದು ಸ್ವಲ್ಪ ಇದು ಮನೆ ಒಳಗೆ ಹೆಪ್ಪಾಕಿದ ಮೊಸರು ಐತಿ. ನಾವು ಆಲ್ಮೋಸ್ಟ್ ಈಗ ಪ್ಯಾಕೆಟ್ ಮೊಸರು ಅವಾಯ್ಡ್ ಮಾಡತ್ತೀವಿ, ಅದೇನೋ ತಿನ್ನಬಾರ್ದು ಅಂತ ಹೇಳಿದ್ರು. ಸ್ವಲ್ಪ ಉಪ್ಪು ಹಾಕೊಳಾಕ್ತೇನೆ. ನಮ್ದು ಪಿಂಕ್ ಸಾಲ್ಟ್ ಸೈದಲ್ ಉಪ್ಪು ಅಂತಲ್ಲ. ನಾ ಇದಕ್ಕೆ ಒಗ್ಗರಣೆ ಏನು ಹಾಕಿಲ್ಲ, ಯಾಕಂದ್ರೆ ಉಪ್ಪಿನಕಾಯಿ ಒಳಗೆ ಆಲ್ರೆಡಿ ಆಯಿಲ್ ಇರ್ತೈತಿ, ಮತ್ತು ಖಾರ, ಉಪ್ಪು, ಅದ್ರೊಳಗೆ ಮೆಂತ್ಯ ಪುಡಿ ಎಲ್ಲನೂ ಇರ್ತೈತಿ. ಸೊ ಮತ್ತೇನು ಹಾಕೋದು ಅವಶ್ಯಕತೆ ಇಲ್ಲ ಅನ್ನಿಸ್ತು ನನಗೆ. ಸೊ ಹಾಕಿಲ್ಲ ನೋಡಿರಿ. ಅರ್ಧ ಬಟ್ಟಲ್ದಷ್ಟು ರೈಸ ಮತ್ತು ಕರ್ಡ್ ಐತಿ, ಸಾಲ್ಟ್ ಐತಿ. ಇನ್ನು ಅರ್ಧದಷ್ಟು ನಾನು ಸಲಾಡ್ ಆ್ಯಡ್ ಮಾಡ್ತೇನೆ. ಹಿಂಗೆ ಮಾಡೋದ್ರಿಂದ ನಮಗೆ ಮಿಕ್ಸಪ್ ಆಗಿ ಎಲ್ಲ ರುಚಿನೂ ತಿನ್ನೋ ಆಗ್ತೈತಿ, ಇದೂ ಆಗ್ತೈತಿ. ಸ್ವಲ್ಪ ಅನ್ನ ತಿಂದ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಯಾಕಂದರೆ ನಾವು ಅಲ್ಲಿ ರಾತ್ರಿ ಫಂಕ್ಷನ್ಗೆ ಹೊಂಟೇವಲ್ಲ, ಅಲ್ಲೊಂದು ಸ್ವಲ್ಪ ಊಟ ಲೇಟ್ ಆಗ್ಬೋದು, ಮತ್ತು ಇದಾಗಂಗಿಲ್ಲಲ್ಲ. ಬೇಕಂದ್ರೆ ನೀವು ಇದ್ರೊಳಗೆ ಮತ್ತು ಬೀಟ್ರೂಟು, ಕೆಲವೊಬ್ರು ಇದ್ರೊಳಗೆ ಫ್ರೂಟು ಹಾಕ್ತಾರೆ, ಮ್ಯಾಂಗೋ ಎಲ್ಲ. ಹಾಗೂ ಟ್ರೈ ಮಾಡಿರಿ, ಚಲೋ ಇರ್ತೈತಿ. ನನಗೆ ಇದು ಇಷ್ಟ ಆಗ್ತೈತಿ. ಹಸಿಮೆಣ್ಸಿಕಾಯಿ ಹಾಗೆಲ್ಲನೂ ಹಾಕೋಬೋದು. ಬಟ್ ನಮ್ಮದು ಉಪ್ಪಿನಕಾಯಿ ಫುಲ್ ಖಾರ ಇರ್ತೈತಿ, ಅದಕ್ಕೆ ನಾ ಏನು ಹಾಕಿಲ್ಲ. ಇವನ್ನೆಲ್ಲ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿರಿ. ನಾನು ಸ್ವಲ್ಪ ಹಾಕ್ತೇನೆ. ನೋಡಿ ಅವಾಗ ಯಾವಾಗ ಹಾಕೊಂಡು ಈಗ ಇದಕ್ಕೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ತಾನೆ. ಪ್ಯೂರ್ ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಇದೆ, ಮ್ಯಾಂಗೋದ. ನೋಡ್ರಿ, ಇದ್ರಾಗೆಲ್ಲ ಸಾಸಿವೆ ಎಣ್ಣೆ ಎಲ್ಲ ಐತಿ. ಆಮೇಲೆ ಇದು ಮನೆ ಒಳಗೆ ಮಾಡಿದ್ದೆ, ಇಲ್ಲಿ ಆಂಧ್ರದವ್ರ ಕಡೆನೂ ಮಾಡಿಸಿದ್ದೆ. ಸೊ ಇದಿಷ್ಟು ಹಾಕಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಇದು ಪಿಕಲ್ದು ಇವು ಪೀಸ್ ಭಾಳ ದೊಡ್ಡ ಇರ್ತಾವೆ, ಇಷ್ಟೊಂದು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಚಟ ಅಷ್ಟು ಹಚ್ಕೊತೀನಿ.
ಹಬ್ಬ ಇದು ಒಳ್ಳೆ ಇದ್ರದ್ದು ಜೊತೆ ಟೇಸ್ಟ್ ಆಗ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಾವು ಡಯಟ್ ಮಾಡ್ತೀವಿ ಅಂದ್ರೆ ನಮ್ಮ ರೆಗ್ಯುಲರ್ ಫುಡ್ ಒಳಗೆ ಸ್ವಲ್ಪ ಆಲ್ಟ್ರೇಷನ್ ಇರ್ಬೇಕು, ಭಾಳ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಾವು ಪನ್ನೀರ್ ಅದು ರೆಗ್ಯುಲರ್ ತಿನ್ನೋಂಗಿಲ್ಲ, ಅವ್ನು ತಿನ್ನೋಕ್ಕಾಗಲ್ಲ, ಸೋಯಾ ತಿನ್ನೋಕ್ಕಾಗಲ್ಲ, ಹಂಗೆ ಸಡನ್ನಾಗಿ ಆಮೇಲೆ ಈ ಬ್ರೋಕೋಲಿ ಅಂಥವೆಲ್ಲ ತಿನ್ನೋಕ್ಕಾಗಲ್ಲ. ರೆಗ್ಯುಲರಾಗಿ ನಾವು ಏನು ತಿಂತೇವಲ್ಲ ಅದು ತಿಂದ್ರೆ ಸಾಕು. ಸೂಪರ್ ಅಂದರೆ ಸೂಪರ್ ಆಗಿತ್ತು ಮೊಸರನ್ನ. ಸೈಡ್ ಉಪ್ಪಿನಕಾಯಿ, ಆ ಉಳ್ಳಾಗಡ್ಡಿ ಕ್ರಂಚಿ, ಆಮೇಲೆ ಆ ಕ್ಯಾರೆಟ್ ಒಂಥರ ಒಗರು ಮಸ್ತ್ ಅನಿಸ್ತೈತೆ. ನಂಗಂತೂ ಇಷ್ಟ ಆಯ್ತು. ನೀವು ತಿನ್ನಿರಿ, ಹೆಲ್ದಿ ಆಗಿರ್ರಿ. ಈಗ ನನ್ನ ಮಗಳದೊಂದು ಹಾಲು ಬಿದ್ದೈತೆ ನೋಡ್ರಿ, ತೋರಿಸು. ಇದು ಚಂದಿದೆ ಹಾಲು. ಹಾಯ್ ರೀ, ಇವತ್ತು ಎಲ್ಲರೂ ಸ್ವಲ್ಪ ಏನಾರ ಚೇಂಜ್ ಮಾಡೋಣ ಅಂತ ಊಟಕ್ಕೆ. ನನ್ನ ಸಣ್ಣ ಮಗಳು ಪೂರಿ ಆಲೂ ಮಾಡೋಣಂತಾಳೆ, ಅದಕ್ಕೆ ಆಲೂ ಪೂರಿ ಮಾಡತ್ತೀನಿ. ಇದು ನೋಡ್ರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ ಇದು ಮಾಡ್ಕೊಂಡೇನಿ. ಒಂದು ಸೈಡ್ ಇಲ್ಲಿ ಆಲೂ ಕುದಿಯೋಕೆ ಇಟ್ಟೇನಿ, ಹೆಚ್ಚಿ ಇಲ್ಲಿ ಒಗ್ಗರಣೆ ಕೊಟ್ಬಿಡ್ತೇನೆ. ಸ್ವಲ್ಪ ಸಾಸಿವೆ ಹಾಕೇನಿ, ಕರಿಬೇವು ಹಾಕಿದೆ, ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಉದ್ದುದ್ದು ಹೆಚ್ಕೊಂಡೇನಿ, ಅವನ್ನ ಹಾಕ್ತೇನೆ. ಸ್ವಲ್ಪ ಇವು ಆಗಬೇಕು. ಮಾಡತ್ತೇನೆ ನಿಮ್ಗೇನು ಹೇಳಿ? ಹಾಂ, ಪೂರಿ ಆಲೂ. ಹಾಂ, ಇದಂತೆ ಬಂಗಾರ. ಹಾಂ, ಪೂರಿ ಮಾಡ್ತೇನೆ. ಫಸ್ಟ್ ಆಲೂ ಮಾಡತ್ತೇನೆ ಸೈಡಿಗೆ. ಆಲೂ ಮಾಡಿ ಆಮೇಲೆ ಪೂರಿ ಮಾಡ್ತೇನೆ. ಲೋಟಿಲ್ವ ಲಘು ಮಾಡ್ತೇನೆ. ಸ್ವಲ್ಪ ಕೊತ್ತಂಬರಿ ಹಾಕಿದೆ, ಎಲ್ಲನೂ ಚಲೋ ತಂದು ಕಡ್ಡಾಡ್ಕೊಳ್ತೇನೆ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೇನೆ, ಲಘು ಬೆಂತಾವು. ಮತ್ತು ಆ ಕಡೆ ಈ ಕಡೆ ಪೂರಿ ಹಿಟ್ಟು ನಾದೇನಿ. ನಾ ಪೂರಿ ಗೋಧಿ ಹಿಟ್ಟು ಮತ್ತು ರವೆ ಅಷ್ಟು ಹಾಕ್ತೇನೆ. ಸ್ವಲ್ಪ ಸಕ್ಕರೆ, ಆಮೇಲೆ ಮೊಸರು, ಉಪ್ಪು ಹಾಕಿ ನಾದ್ತೇನೆ. ಯಾಕಂದರೆ ಈ ಮೈದಾ ಚಲೋ ಅಲ್ಲಲ್ಲ, ಅದಕ್ಕೆ. ಸ್ವಲ್ಪ ಹಿಂಗೆ ಹಾಕ್ತೇನೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ತೇನೆ. ನೀವು ಆಲೂ ಬುದ್ದಾವನ್ನು ನೋಡ್ತೀನಿ. ಚಮಚಲ್ಲಿ ಹಿಂಗೆ ಮಾಡಿದ್ರೆ ಸಾಫ್ಟ್ ಆಗಿದ್ರೆ ಆಗಲ್ಲ. ಆಫ್ ಮಾಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಸೊಪ್ಪಿಸಬಹುದು, ಮಿಕ್ಸ್ ಮಾಡ್ತೀನಿ. ಅಲ್ಲಿವರೆಗೂ ಅದು ಒಗ್ಗರಣೆನೂ ಹಾಕ್ತೈತಿ. ಇದನ್ನ ಇಳಿಸಿ ಇದು ನೋಡ್ರಿ, ಬಾಯ್ಲ್ಡ್ ಆಲೂ ಮ್ಯಾಲಿಂದೆಲ್ಲ ಸೊಪ್ಪಿ ತೆಗೆದು ಈ ಒಗ್ಗರಣೆ ಮಿಕ್ಸ್ ಮಾಡತ್ತೀನಿ. ಒಂದು ಸೈಡ್ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೇನಿ, ಆಮೇಲೆ ಪೂರಿ ಲಟ್ಟಿಸ್ಕೊಂಡು ಇಟ್ಕೊಂಡೇನಿ ಅರ್ಧದಷ್ಟೇ. ಮತ್ತು ಬಿಸಿ ಬಿಸಿ ಮಾಡ್ಕೊಡ್ತಿರ್ತೇನೆ. ಈಗ ಒಂದು ಸತಿ ಎಲ್ಲ ಚಲೋತ್ತಾಗಿ ಸ್ಮ್ಯಾಶ್ ಆಗಿ ಒಗ್ಗರಣೆ ಮಿಕ್ಸ್ ಆದಮೇಲೆ ನೀರು ಹಾಕ್ತೇನೆ. ನನಗಿದು ಹಿಂಗೆ ಒಣ ಇಷ್ಟ ಆಗಲ್ಲ,
ಸೊ ಪೂರಿ ಒಳಗೆ ಸಾಗೋಗತ್ತೆ ನೀರಿದ್ರೆ ಚಲೋ ಅನಿಸ್ತೈತೆ ನಂಗೆ. ಸ್ಪೆಷಲಿ ಇದು ಆಲೂದ ಹಿಂಗೆ ಸ್ಮ್ಯಾಶ್ ಮಾಡಿ ಮಾಡೋದು ನಂಗೆ ಇಷ್ಟ ಆಗ್ತೈತಿ. ಇಲ್ಲಿ ತಮಿಳ್ನಾಡು ಆಂಧ್ರ ಒಳಗಂತೂ ಕಂಪ್ಲೀಟಾಗಿ ಹಿಂಗೆ ಮಾಡ್ತಾರೆ. ಎಲ್ಲಿ ಹೋದರೂ ಇದು ಈವನ್ ಮಸಾಲೆ ದೋಸೆ ಒಳಗೂ ಅದಕ್ಕೆ ಕೊಡ್ತಾರೆ. ಹಿಂಗೆ ಡ್ರೈ ಇರೋಂಗಿಲ್ಲ, ಬರೀ ಎಣ್ಣೆ ಒಳಗೆ ಮಾಡಿದ್ದೆ. ನೋಡ್ರಿ ಇದ್ರೊಳಗೆ ಆಲೂ ಮತ್ತು ಉಳ್ಳಾಗಡ್ಡಿ ಆಲ್ಮೋಸ್ಟ್ ಈಕ್ವಲ್ ಅದಾವ. ಅದ್ರ ಟೇಸ್ಟ್ ಬೇರೆ ಆಗ್ತೈತಿ. ಸ್ವಲ್ಪ ನೀರು ಹಾಕ್ತೀನಿ, ಆಮೇಲೆ ಗ್ಯಾಸ್ ಅದು ಜೋರ ಇಡ್ತೀನಿ. ಆಲ್ಮೋಸ್ಟ್ ಎಲ್ಲ ಆಲೂನು ಸ್ಮ್ಯಾಶ್ ಮಾಡಿದ್ರೆ ಚಲೋ, ಯಾಕಂದರೆ ಒಂಥರ ಮಂದಗಾದಂಗೆ ಆಗ್ತೈತಿ. ಬೇಕಾದ್ರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋಬೋದು, ಇನ್ನೂ ನೀವು ಒಂದು ಸ್ವಲ್ಪ ಇದು ಬೇಕಂದ್ರೆ ಗ್ರೇವಿ ಜೊತೆ. ಕಡ್ಲಿ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರಿ, ಕಡ್ಲಿ ಹಿಟ್ಟು ಒಂಥರ ಕಿರ್ಗಾಯಿ ಆಗ್ತೈತಿ. ಆ್ಯಕ್ಚುಲಿ ನನಗೆ ಮೈದಾ ಪುರಿ ಇಷ್ಟ, ಬಟ್ ಹೆಲ್ತ್ ಕಾನ್ಷಿಯಸ್ ಸಲುವಾಗಿ ಬಿಡಾತಾರೆ. ಇಲ್ಲಾಂದ್ರೆ ನಾನು ಜಾಸ್ತಿ ಮೈದಾದ ಮಾಡ್ತೀನಿ. ಈಗ ರೀಸೆಂಟ್ಲಿ ನಾನು ಒಂದು ಹಾಫ್ ಮೈದಾ ಹಾಫ್ ಗೋಧಿ ಹಿಟ್ಟು ಹಿಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಂತೂ ಕಂಪ್ಲೀಟಾಗಿ ಮೈದಾ ಈಗ ಆಲ್ಮೋಸ್ಟ್ ನಾವು ಬೈ ಮಾಡೋದೇ ಬಿಟ್ಬಿಟ್ಟೆ ಮೈದಾ. ಯಾಕಂದ್ರೆ ನಾವು ಗೊತ್ತಾಗಲ್ಲ, ಪಾಪ ಮಕ್ಕಳಂತೂ ತಿಂದ್ಬಿಡ್ತಾವೆ. ನಾವು ಅಟ್ಲೀಸ್ಟ್ ಗೊತ್ತೇ ಇರ್ತೈತಿ ತಪ್ಪು ಇದು ಚಲೋ ಅಲ್ಲ ಕೆಟ್ಟ ಅಂತಂದು ಮಾಡತ್ತೇನೆ ರಜೆ. ಆತ ಕೊಡ್ತೇನೆ. ಬಗಾರ ಆಯಿಲ್ ಐತೆ ಕಡೆ ಹೋಗ್ಬಾ. ಹಾಂ ಅಲ್ಲಿ ಹೋಗಿ. ಹಾಂ ತಂದೆ ನಾನು 2 ಮಿನಿಟ್ಸ್ ಎಲ್ಲ ಕ್ಲಿಯರ್ ಮಾಡ.